ನಮಸ್ಕಾರ ಸ್ನೇಹಿತರೆ. ಕಾಂಗ್ರೆಸ್ನ ಯುವ ನಾಯಕರಾದಂತಹ ರಾಹುಲ್ ಗಾಂಧಿ ಅವರು ಮೊನ್ನೆ ತಮ್ಮ 56ನೇ ವರ್ಷದ ಹುಟ್ಟುಹಬ್ಬವನ್ನ ಆಚರಿಸಿಕೊಂಡ್ರು. ಪ್ರತಿ ವರ್ಷ ಹುಟ್ಟುಹಬ್ಬವನ್ನ ಆಚರಿಸ್ಕೊಂತ ಇದ್ರು ಅವರು. ಆದ್ರೆ ಈ ಬಾರಿ ಸ್ವಲ್ಪ ವಿಶೇಷತೆ ಕಾಣಿಸ್ತಾ ಇತ್ತು. ಕಾರಣ ಏನು ಅಂತ ಹೇಳಿದ್ರೆ, ಖುದ್ದಾಗಿ ರಾಹುಲ್ ಗಾಂಧಿ ಅವರು ಕೂಡ ಈ ಒಂದು ಸಂಭ್ರಮದಲ್ಲಿ ಭಾಗವಹಿಸಿದ್ರು. ಕೇಕ್ ಕಟ್ ಮಾಡಿದ್ರು, ಎಲ್ರಿಗೂ ಕೂಡ ಕೇಕ್ ಅನ್ನ ತಿನ್ನಿಸಿದ್ರು. ಇದನ್ನ ನೀವು ಗಮನಿಸಿರ್ತೀರಾ. ಅದೇ ರೀತಿಯಾಗಿ ದೇಶದಾದ್ಯಂತ ಹಲವಾರು ಕಾಂಗ್ರೆಸ್ನ ಕಾರ್ಯಕರ್ತರು ಮತ್ತು ಕಾಂಗ್ರೆಸ್ ನಾಯಕರು ಕೂಡ ರಾಹುಲ್ ಗಾಂಧಿ ಅವರ ಪರವಾಗಿ ಕೇಕ್ ಅನ್ನ ಕತ್ತರಿಸಿ ಎಲ್ರಿಗೂ ಹಂಚಿದ್ರು. ಹಾಗೇನೆ ಸಿಹಿಯನ್ನು ಕೂಡ ಹಂಚಿದ್ರು. ಜೊತೆಗೆ ಭವಿಷ್ಯದ ಪ್ರಧಾನಮಂತ್ರಿ ಆದಂತಹ ರಾಹುಲ್ ಗಾಂಧಿ ಅವರಿಗೆ ಜೈ ಅಂತಕೊಂಡು ಘೋಷಣೆಗಳನ್ನ ಕೂಡ ಕೂಗ್ತಾ ಇದ್ರು. ಈ ರೀತಿಯಾದಂತಹ ಸಂಭ್ರಮವನ್ನ ಈ ಹಿಂದಿನ ವರ್ಷಗಳಲ್ಲಿ ನಾವು ನೋಡಿಲ್ಲ. ಆದ್ರೆ ಈ ಬಾರಿ ಮಾತ್ರ ಸ್ವಲ್ಪ ವಿಶೇಷವಾಗಿ ಕಾಣಿಸ್ತಾ ಇತ್ತು. ಹಾಗಾದ್ರೆ ಈ ರೀತಿಯಾಗಿ ಸಂಭ್ರಮದಿಂದ ರಾಹುಲ್ ಗಾಂಧಿ ಅವರ ಹುಟ್ಟುಹಬ್ಬವನ್ನ ಆಚರಿಸುವುದರ ಹಿಂದೆ ಏನಾದ್ರೂ ಕಾರಣ ಇದೆಯಾ? ನಾನು ಈ ರೀತಿ ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಕಾರ್ಯಕರ್ತರು ಮತ್ತು ಕಾಂಗ್ರೆಸ್ ನಾಯಕರ ಉತ್ಸಾಹವನ್ನು ನೋಡಿದ್ರೆ ಏನೋ ಒಂದು ಕಾರಣ ಇರಲೇಬೇಕು. ಹಾಗಾದ್ರೆ ಇವರು ಯಾವ ರೀತಿಯಾಗಿ ಯೋಚನೆ ಮಾಡ್ತಾ ಇದ್ದಾರೆ? ರಾಹುಲ್ ಗಾಂಧಿ ಅವರು ಇವರು ಎಣಿಸಿದ ರೀತಿಯಲ್ಲಿ ಮುಂದೆ ಪ್ರಧಾನಮಂತ್ರಿ ಆಗ್ತಾರಾ? ಈ ಎಲ್ಲ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸ್ವಲ್ಪ ವಿಶ್ಲೇಷಣೆ ಮಾಡ್ಲಿಕ್ಕಾಗಿ ನಾನು ನಿಮ್ ಎದುರುಗಡೆ ಬಂದಿದ್ದೇನೆ. ಸ್ನೇಹಿತರು, ನಿಮ್ಮೆಲ್ಲರನ್ನು ಕಾಫಿ ಅಥವಾ ಡಿಜಿಟಲ್ ಚಾನಲ್ಗೆ ಸ್ವಾಗತಿಸ್ತಾ ಇದ್ದೇನೆ. ಸ್ನೇಹಿತರೆ, ರಾಹುಲ್ ಗಾಂಧಿ ಅವರ ಈ ಜನ್ಮದಿನವನ್ನ ಇಷ್ಟೊಂದು ಸಂಭ್ರಮದಿಂದ ಆಚರಿಸ್ತಾ ಇದ್ದಾರಲ್ಲ, ಹಾಗೇನೆ ಮುಂದಿನ ಪ್ರಧಾನಮಂತ್ರಿ ರಾಹುಲ್ ಗಾಂಧಿ ಅವರಿಗೆ ಜೈ ಅಂತ ತಕೊಂಡು ಘೋಷಣೆಗಳನ್ನು ಕೂಡ ಕೂಗ್ತಾ ಇದ್ದಾರಲ್ಲ, ಈ ರೀತಿಯಾಗಿ ಘೋಷಣೆಯನ್ನು ಕೂಗ್ಬೇಕು ಅಂತ ಹೇಳಿದ್ರೆ ಏನಾದ್ರೂ ಒಂದು ಕಾರಣ ಇರಲೇಬೇಕು. ಅಂದ್ರೆ ರಾಹುಲ್ ಗಾಂಧಿ ಅವರು ಮುಂದಿನ ದಿನಗಳಲ್ಲಿ ದೇಶದ ಪ್ರಧಾನಮಂತ್ರಿ ಆಗ್ತಾರ, ಈ ರೀತಿಯಾದಂತಹ ಏನೋ ಒಂದು ಸೂಚನೆ ಅವರಿಗೆ ಸಿಕ್ಕಿರ್ಬೇಕು. ಇಲ್ಲದಿದ್ರೆ ಸುಮ್ಮನೆ ಆ ರೀತಿಯಾಗಿ ಘೋಷಣೆಗಳನ್ನು ಕೂಗೋದಿಲ್ಲ. ಇತ್ತೀಚೆಗೆ ರಾಹುಲ್ ಗಾಂಧಿ ಅವರಿಗೂ ಕೂಡ ಅನ್ಸ್ಲಿಕ್ಕೆ ಪ್ರಾರಂಭ ಆಗಿದೆ ಅನ್ಸ್ತದೆ. ಸದ್ಯದಲ್ಲೇ ನಾನು ದೇಶದ ಪ್ರಧಾನಮಂತ್ರಿ ಆಗ್ತೇನೆ ಅಂತ ಹೇಳ್ಕೊಂಡು ಅವರ ಗೋಲ್ ಕೂಡ ಅಷ್ಟೇ, ಪ್ರಧಾನಮಂತ್ರಿ ಆಗುವಂತಹದ್ದು. ಅದಕ್ಕಾಗಿ ಅವರು ಏನ್ ಮಾಡ್ಲಿಕ್ಕೂ ಕೂಡ ತಯಾರಿದ್ದಾರೆ. ಈ ರೀತಿಯಂತ ಆಸೆ ಹುಟ್ಲಿಕ್ಕೂ ಕಾರಣ ಏನು ಅಂತ ಹೇಳಿದ್ರೆ, ಸದ್ಯಕ್ಕೆ ಅವರ ಜೊತೆಗಿದ್ದಂತಹ ಇಂಡಿ ಒಕ್ಕೂಟದಲ್ಲಿರುವಂತಹ ಇವರಿಗೆ ಕಾಂಪಿಟೇಟರ್ ಆಗಬಹುದಾದಂತಹ ಒಂದಿಷ್ಟು ಲೀಡರ್ಗಳಿದ್ದಿದ್ರು. ಅವರೆಲ್ಲರೂ ಕೂಡ ಈಗ 1 by 1 ತಮ್ಮ ರಾಜ್ಯದಲ್ಲಿ ಅಸ್ತಿತ್ವವನ್ನೇ ಕಳ್ಕೊಳ್ತಾ ಇದ್ದಾರೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಇವರು ಯಾವುದೇ ಕಾರಣಕ್ಕೆ ರಾಹುಲ್ ಗಾಂಧಿ ಅವರ ಎದುರುಗಡೆ ನಿಂತು ನಾನು ಪ್ರಧಾನಮಂತ್ರಿ ಆಕಾಂಕ್ಷಿ ಅಂತಕೊಂಡು ಎದೆ ತಟ್ಕೊಂಡು ಹೇಳುವಂತಹ ಸಾಧ್ಯತೆಗಳು ಕೂಡ ಇಲ್ಲ. ಇತ್ತೀಚೆಗೆ ದೇಶದಲ್ಲಿ ನಡೀತಿರುವಂತಹ ರಾಜಕೀಯ ವಿಪ್ಲವ ಇರಬಹುದು ಅಥವಾ ರಾಜಕೀಯ ಬೆಳವಣಿಗೆಗಳಿರ್ಬೋದು, ಇದನ್ನ ಗಮನಿಸಿದಾಗ ನಿಮ್ಗೆ ಖಂಡಿತವಾಗಿ ಗೊತ್ತಾಗ್ತದೆ ರಾಹುಲ್ ಗಾಂಧಿ ಅವರು ಮುಂದಿನ ದಿನಗಳಲ್ಲಿ ಪ್ರತಿಸ್ಪರ್ಧಿ ಆಗಬಹುದಾದಂತಹ ಇಂಡಿ ಒಕ್ಕೂಟದ ಒಬ್ಬೊಬ್ಬರೇ ಲೀಡರು ತಲೆ ತಗ್ಗಿಸಿಕೊಂಡು ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಅವರ ಎದುರುಗಡೆ ಬಂದು ನಿಲ್ಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಇಂಡಿ ಒಕ್ಕೂಟವನ್ನೇ ನನಗೆ ಹ್ಯಾಂಡ್ ಓವರ್ ಮಾಡಿ, ನಾನು ಇದರ ಮುಖ್ಯಸ್ಥೆ ಆಗಿ ಇಂಡಿ ಒಕ್ಕೂಟವನ್ನ ಮುನ್ನಡೆಸ್ತೇನೆ ಅಂತ ಕೊಂಡು ಅಧಿಕಾರಯುತವಾಗಿ ಮಾತಾಡ್ತಾ ಇದ್ದಂತಹ ಮಮತಾ ಬ್ಯಾನರ್ಜಿ ಅವರ ಟಿಎಂಸಿ ಪಕ್ಷ ಪಶ್ಚಿಮ ಬಂಗಾಳದಲ್ಲಿ ನುಚ್ಚು ನೂರಾಗಿ ಹೋಗಿದೆ. ಈಗ ಅವರ ಪರಿಸ್ಥಿತಿ ಹೇಗಾಗಿದೆ ಅಂತ ಹೇಳಿದ್ರೆ, ಪಕ್ಷವೇ ಇವ್ರ ಕೈ ತಪ್ಪಿ ಆಲ್ಮೋಸ್ಟ್ ಹೋಗ್ಬಿಟ್ಟಿದೆ. ಮೊದಲು ಅಧಿಕಾರಯುತವಾಗಿ ಮಾತಾಡ್ತಾ ಇದ್ದಂತಹ ಮಮತಾ ಬ್ಯಾನರ್ಜಿ ಈಗ ದೈನ್ಯ ಸ್ಥಿತಿಯಲ್ಲಿ ಸೋನಿಯಾ ಗಾಂಧಿ ಅವರ ಎದುರುಗಡೆ ಬಂದು ಕೂತ್ಕೊಂಡಿದ್ರು. ಇದನ್ನ ನೀವು ಗಮನಿಸಿದ್ದೀರಾ. ಹಾಗೇನೆ ದೆಹಲಿಯ ಮುಖ್ಯಮಂತ್ರಿ ಆಗಿದ್ದಂತಹ ಕೇಜ್ರಿವಾಲ್ ಕೂಡ ನಾನು ಮುಂದೆ ಪ್ರಧಾನಮಂತ್ರಿ ಆಗ್ತೇನೆ, ಈ ದೇಶಕ್ಕೆ ನನ್ನ ತರಹದ ಒಬ್ಬ ಎಜುಕೇಟೆಡ್ ಪ್ರಧಾನಮಂತ್ರಿ ಅವಶ್ಯಕತೆ ಇದೆ, ನರೇಂದ್ರ ಮೋದಿ ಅವರು ಫೇಕ್ ಸರ್ಟಿಫಿಕೇಟ್ ನ ತೋರಿಸ್ತಾ ಇದ್ದಾರೆ, ಈ ರೀತಿಯಾಗಿ ಕ್ಲೈಮ್ ಮಾಡಿದಂತಹ ಅರವಿಂದ್ ಕೇಜ್ರಿವಾಲ್ ಕೂಡ ಅಷ್ಟೇ ದೆಹಲಿಯಲ್ಲಿ ಆಡಳಿತವನ್ನ ಕಳ್ಕೊಂಡ್ರು. ನಂತರ ಪಂಜಾಬಿಗೆ ಶಿಫ್ಟ್ ಆಗಿದ್ದಾರೆ. ಪಂಜಾಬ್ನಲ್ಲೂ ಕೂಡ ಅಷ್ಟೇ ಮುಂದಿನ ಚುನಾವಣೆ ಸಂದರ್ಭದಲ್ಲಿ ಅವರ ಸೋಲು ನಿಶ್ಚಿತ ಅಂತ ತಿಳ್ಕೊಂಡು ಅಲ್ಲಿಂದ ಬರ್ತಾ ಇರುವಂತಹ ಸರ್ವೆಗಳು ಹೇಳ್ತಾ ಇದೆ. ಆ ಮೂಲಕ ರಾಹುಲ್ ಗಾಂಧಿಗೆ ಮುಂದಿನ ದಿನಗಳಲ್ಲಿ ಪ್ರಧಾನಮಂತ್ರಿ ಹುದ್ದೆಗೆ ಪ್ರತಿಸ್ಪರ್ಧಿ ಆಗಬಹುದಾದಂತಹ ಕೇಜ್ರಿವಾಲ್ ಕೂಡ ಈಗ ಮುಲ್ಲೆ ಸೇರಿದ್ದಾರೆ ಅಂತ ಕೂಡ ಆಯ್ತು. ಅದಾದ್ಮೇಲೆ ಇನ್ನೊಂದು ಪಕ್ಷ ಉದ್ಧವ್ ಠಾಕ್ರೆ ಅವರ ಶಿವಸೇನೆ. ಉದ್ಧವ್ ಠಾಕ್ರೆ ಅವರ ಶಿವಸೇನೆ ಅಂತಹ ಇಂಪಾರ್ಟೆನ್ಸ್ ಏನು ಗೇನ್ ಮಾಡಿರಲಿಲ್ಲ. ಆದ್ರೆ ಸದ್ಯಕ್ಕೆ ಆ ಪಕ್ಷ ಕೂಡ ನೇಪಥ್ಯಕ್ಕೆ ಸರಿತಾ ಇದೆ. ಅಂದ್ರೆ ಆ ಪಕ್ಷ ಸಂಪೂರ್ಣವಾಗಿ ತನ್ನ ಹಿಡಿತವನ್ನ ಕಳ್ಕೊಂಡ್ಬಿಟ್ಟಿದೆ. ಯಾವಾಗ ಬೃಹನ್ ಮುಂಬೈ ಪಾಲಿಕೆಯಲ್ಲಿ ಶಿವಸೇನೆ ಸೋತು ಸುಣ್ಣ ಆಯ್ತು, ಅಲ್ಲಿಗೆ ಅವರು ತಮ್ಮ ಪಕ್ಷದ ಮೇಲಿನ ಹಿಡಿತವನ್ನ ಕಳ್ಕೊಂಡ್ರೆ ಈಗ ಬಿಡಿ ಆ ಪಕ್ಷದ ಎಂಪಿಗಳು ಶಿವಸೇನೆಯ ಶಿಂದೆ ಬಣವನ್ನ ಸೇರೋದು ಕನ್ಫರ್ಮ್ ಆಗಿದೆ. ಹಾಗೇನೆ ಮಹಾರಾಷ್ಟ್ರದಲ್ಲಿ ಇರುವಂತಹ ಇನ್ನೊಂದು ಪಕ್ಷ ಶರದ್ ಪವಾರ್ ಅವರ ಎನ್ಸಿಪಿ, ಈ ಪಕ್ಷ ಕೂಡ ಅಷ್ಟೇ ಸದ್ಯದಲ್ಲೇ ಒಡೆದು ಚೂರಾಗ್ತಾ ಇದೆ. ಆ ಮೂಲಕ ಶರದ್ ಪವಾರ್ ಅವರು ಕೂಡ ಮುಂದಿನ ದಿನಗಳಲ್ಲಿ ನಾನು ಕೂಡ ಪ್ರಧಾನಮಂತ್ರಿ ಆಗ್ತೇನೆ ಅಂತಕೊಂಡು ಕನಸು ಕಾಣೋದನ್ನ ಇಲ್ಲಿಗೆ ಬಿಡ್ಬೇಕಾಗಿ ಬರ್ತಾ ಇದೆ. ಇದ್ರ ಜೊತೆ ಸದ್ಯದಲ್ಲೇ ಅಖಿಲೇಶ್ ಯಾದವ್ ಅವರ ಸಮಾಜವಾದಿ ಪಕ್ಷ ಕೂಡ ಛಿದ್ರ ಆಗುವಂತಹ ಸಾಧ್ಯತೆಗಳು ನಿಚ್ಚಳ ಆಗ್ತಾ ಇದೆ. ಈಗಾಗಲೇ ಈ ಪಕ್ಷದೊಳಗಡೆ ಅಂತರ್ಯುದ್ಧ ನಡೀತಾ ಇದೆ. ಈ ಪಕ್ಷ ಕೆಲವೇ ದಿನಗಳಲ್ಲಿ ಒಡೆದು ಹೋಳಾಗುವುದು ಕೂಡ ನಿಶ್ಚಿತ ಅಂತಕೊಂಡೆ ಹೇಳ್ತಾ ಇದ್ದಾರೆ. ಆ ಮೂಲಕ ಅಖಿಲೇಶ್ ಯಾದವ್ ಕೂಡ ಮುಂದಿನ ದಿನಗಳಲ್ಲಿ ತಮ್ಮ ಧ್ವನಿಯನ್ನ ಕಳ್ಕೊಳ್ತಾರೆ. ಅಂದ್ರೆ ಉತ್ತರ ಪ್ರದೇಶದಲ್ಲಿ ಒಂದಿಷ್ಟು ಸ್ಥಾನಗಳನ್ನ ಗೆಲ್ಲುವ ಮುಖಾಂತರ ನಾನು ಮುಂದಿನ ದಿನಗಳಲ್ಲಿ ಪ್ರಧಾನಮಂತ್ರಿ ಹುದ್ದೆಗೆ ಪ್ರತಿಸ್ಪರ್ಧಿ ಅಂತ ಹೇಳ್ಕೊಂಡು ತೋರಿಸಿಕೊಳ್ಳುವಂತಹ ಸಾಧ್ಯತೆಗಳು ಕೂಡ ಖಂಡಿತವಾಗಿ ಅಖಿಲೇಶ್ ಯಾದವ್ಗೆ ಈ ಬಾರಿ ಇರೋದಿಲ್ಲ. ಈ ಎಲ್ಲ ರಾಜ್ಯಗಳಲ್ಲಿದ್ದಂತಹ ನಾಯಕರು ರಾಹುಲ್ ಗಾಂಧಿ ಅವರಿಗೆ ಒಂದಲ್ಲ ಒಂದ್ ರೀತಿಯಾಗಿ ಮುಂದಿನ ದಿನಗಳಲ್ಲಿ ಪ್ರಧಾನಮಂತ್ರಿ ಹುದ್ದೆಗೆ ಪ್ರತಿಸ್ಪರ್ಧಿಗಳಾಗುವಂತ ಸಾಧ್ಯತೆಗಳಿತ್ತು. ಆದ್ರೆ ಅವರೆಲ್ಲರೂ ಕೂಡ ಈಗ ಸೋತು ಸುಣ್ಣ ಆಗೋಗಿದ್ದಾರೆ. ಹಾಗಾಗಿ ರಾಹುಲ್ ಗಾಂಧಿ ಅವರಿಗೆ ದಾರಿ ಸ್ವಲ್ಪ ಕ್ಲಿಯರ್ ಆದ ರೀತಿಯಲ್ಲಿ ಕಾಣಿಸ್ತಿದೆ. ಇದ್ರ ಜೊತೆ ಇನ್ನೊಂದು ಪಕ್ಷ ಇತ್ತು, RJD ಪಕ್ಷ. ಆ ಪಕ್ಷದ ಪರಿಸ್ಥಿತಿ ಏನಾಗಿದೆ ಅನ್ನೋದು ನಿಮ್ಗೆ ಗೊತ್ತಿದೆ. ಅದ್ರ ಬಗ್ಗೆ ಏನು ಹೇಳಬೇಕಾಗಿಲ್ಲ. ಕಾರಣ ಏನು ಅಂತ ಹೇಳಿದ್ರೆ,
ಆ ಪಕ್ಷದಲ್ಲಿ ಪ್ರಧಾನಮಂತ್ರಿ ಹುದ್ದೆಗೆ ಇವ್ರ ಜೊತೆಗೆ ಪ್ರತಿಸ್ಪರ್ಧೆಗೆ ಇಳಿಯುವಂತಹ ಯಾವುದೇ ನಾಯಕ ಇರಲಿಲ್ಲ. ಹಾಗಾಗಿ ಆ ಪಕ್ಷದ ಬಗ್ಗೆ ನಾನು ಇಲ್ಲಿ ಮಾತಾಡ್ತಾ ಇಲ್ಲ. ಆದ್ರೆ ಇಲ್ಲಿ ಒಂದಂತೂ ನಿಚ್ಚಳವಾಗ್ತದೆ, ಅದೇನು ಅಂತ ಹೇಳಿದ್ರೆ ರಾಹುಲ್ ಗಾಂಧಿ ಎದುರುಗಡೆ ನಿಂತ್ಕೊಂಡು ನಾನು ಪ್ರಧಾನಮಂತ್ರಿ ಆಗ್ಲಿಕ್ಕೆ ನಿನ್ನ ಎದುರುಗಡೆ ಕಾಂಪೀಟ್ ಮಾಡ್ತೇನೆ ಅಂತೇಳಿ ಹೇಳುವಂತಹ ಒಬ್ಬನೇ ಒಬ್ಬ ನಾಯಕ ಈಗ ಇಂಡಿ ಒಕ್ಕೂಟದಲ್ಲಿ ಉಳ್ಕೊಂಡಿಲ್ಲ. ಅಳಿದೂರಿಗೆ ಉಳಿದವನೇ ಗೌಡ ಅಂತ ಹೇಳ್ತಾರಲ್ಲ, ಅದೇ ರೀತಿಯಾಗಿ ಸದ್ಯಕ್ಕೆ ಇಂಡಿ ಒಕ್ಕೂಟದಲ್ಲಿ ರಾಹುಲ್ ಗಾಂಧಿ ಈಗ ಮುಖ್ಯಸ್ಥ ಅನ್ಸ್ಕೊಂಡ್ ಬಿಟ್ಟಿದ್ದಾರೆ. ಎಲ್ಲದಕ್ಕಿಂತ ಪ್ರಮುಖವಾಗಿ ಸದ್ಯಕ್ಕೆ ಪ್ರಬಲ ನಾಯಕ ಅನ್ಸ್ಕೊಂಡ್ ಬಿಟ್ಟಿದ್ದಾರೆ. ಪಂಚರಾಜ್ಯದ ಚುನಾವಣೆ ಸಂದರ್ಭದಲ್ಲಿ ಕೇರಳದಲ್ಲಿ ಅವ್ರಿಗೆ ಜಯ ಸಿಕ್ತು. ತಮಿಳುನಾಡಿನಲ್ಲಿ ಇವರು ಗೆದ್ದಿರುವಂತಹ ಸ್ಥಾನಗಳು 4 ಆದ್ರೂ ಕೂಡ ಈಗ ಅವರು ಆಡಳಿತ ಪಕ್ಷದ ಭಾಗವಾಗಿದ್ದಾರೆ. ಹಾಗೂ ಕರ್ನಾಟಕದಲ್ಲಿ ಅವರು ಅಧಿಕಾರದಲ್ಲಿದ್ದಾರೆ, ತೆಲಂಗಾಣದಲ್ಲಿ ಕೂಡ ಅಧಿಕಾರದಲ್ಲಿದ್ದಾರೆ. ಆ ಮೂಲಕ ರಾಹುಲ್ ಗಾಂಧಿ ಅವರು ಕ್ಲೈಮ್ ಮಾಡ್ಕೋಬಹುದು, ನೋಡಿ ದಕ್ಷಿಣ ಭಾರತ ಸಂಪೂರ್ಣವಾಗಿ ನನ್ನ ಹಿಡಿತದಲ್ಲಿದೆ. ಅದ್ರ ಜೊತೆ ಹಿಮಾಚಲ ಪ್ರದೇಶ ಹಾಗೂ ಕಾಂಗ್ರೆಸ್ ಕೈಲೇ ಇದೆ. ಹಾಗೇನೆ ಇನ್ನೊಂದು 2-3 ರಾಜ್ಯಗಳನ್ನು ನಾವು ಗೆದ್ದುಕೊಂಡ್ರೆ ಖಂಡಿತವಾಗಿ ನಾನು ಮುಂದಿನ ದಿನಗಳಲ್ಲಿ ಪ್ರಧಾನಮಂತ್ರಿ ಆಗ್ಲಿಕ್ಕೆ ಯೋಗ್ಯ ಅನ್ಸ್ಕೊಳ್ತೇನೆ. ಎಲ್ಲಕ್ಕಿಂತ ಪ್ರಮುಖವಾಗಿ ಜನರು ನನಗೆ ಓಟ್ ಹಾಕ್ತಾ ಇದ್ದಾರೆ, ನನ್ನ ಮುಖಕ್ಕೆ ಮನ್ನಣೆಯನ್ನು ಕೊಡ್ತಾ ಇದ್ದಾರೆ, ಆದ್ರಿಂದ ನಾನೇ ಮುಂದೆ ಪ್ರಧಾನಮಂತ್ರಿ ಆಗುವವನು, ಈ ರೀತಿಯಾಗಿ ಯೋಚನೆ ಮಾಡ್ಲಿಕ್ಕೆ ಶುರು ಮಾಡಿದ್ದಾರೆ ಅನಿಸ್ತದೆ. ಅದರ ಫಲಶ್ರುತಿ ಈ ಬಾರಿಯ ಅವರ ಹುಟ್ಟುಹಬ್ಬ ಏನಿದೆ ಅತ್ಯಂತ ವಿಜೃಂಭಣೆಯಿಂದ ಸೆಲೆಬ್ರೇಟ್ ಮಾಡಿದ್ದಾರೆ. ಹಾಗೇನೆ ರಾಹುಲ್ ಗಾಂಧಿ ಮುಂದಿನ ಪ್ರಧಾನಮಂತ್ರಿ ಅಂತೇಳಿ ಘೋಷಣೆಗಳನ್ನು ಕೂಡ ಕೂಗ್ಲಿಕ್ಕೆ ಶುರು ಮಾಡಿದ್ದಾರೆ. ಆದ್ರೆ ರಾಹುಲ್ ಗಾಂಧಿ ಅವರಿಗೆ ಪ್ರಧಾನಮಂತ್ರಿ ಆಗ್ಲಿಕ್ಕೆ ಸಾಧ್ಯತೆಗಳಿದೆಯಾ, ಈ ರೀತಿ ಏನಾದ್ರು ನೀವು ಪ್ರಶ್ನೆ ಮಾಡಿದ್ರೆ ಖಂಡಿತವಾಗಿ ಆಗಲ್ಲ ಅಂತೇಳಿ ಹೇಳ್ಬೋದು. ಸದ್ಯಕ್ಕೆ ದೇಶದಲ್ಲಿ ಬಿಜೆಪಿ ಅಥವಾ NDA ಮುನ್ನುಗ್ತಾ ಇರುವಂತಹ ರೀತಿಯನ್ನು ನೋಡಿದ್ರೆ ಕನಸಿನಲ್ಲಿ ಕೂಡ ರಾಹುಲ್ ಗಾಂಧಿ ಪ್ರಧಾನಮಂತ್ರಿ ಆಗೋದು ಕಷ್ಟ ಅನಿಸ್ತದೆ. ಯಾಕಂತ ಹೇಳಿದ್ರೆ ಆ ರೀತಿಯಾಗಿ ಅವರು ಒಂದೊಂದೇ ರಾಜ್ಯವನ್ನ ಅಪೋಷಣ ತಗೊಳ್ತಾ ಇದ್ದಾರೆ. ಸದ್ಯಕ್ಕೆ ಬೇರೆ ಬೇರೆ ರಾಜ್ಯಗಳಲ್ಲಿರುವಂತಹ ಪ್ರಬಲವಾದಂತಹ ಪ್ರಾದೇಶಿಕ ಪಕ್ಷಗಳನ್ನ ಮುಗಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ನನ್ಗನ್ಸ್ತದೆ ಮುಂದಿನ ಸರದಿ ಕಾಂಗ್ರೆಸ್ ಪಕ್ಷದಾಗಿರ್ತದೆ. ಕಾಂಗ್ರೆಸ್ ಪಕ್ಷ ಎಲ್ಲೆಲ್ಲ ಸದೃಢವಾಗಿದೆಯೋ ಅಂತ ರಾಜ್ಯಗಳನ್ನ ಅವರು ಖಂಡಿತವಾಗಿ ಟಾರ್ಗೆಟ್ ಮಾಡ್ತಾರೆ. ಅಲ್ಲಿರುವಂತಹ ಭಿನ್ನಮತ ಇರಬಹುದು ಅಥವಾ ಬೇರೆ ಬೇರೆ ರೀತಿಯಾದಂತಹ ಲೋಕಲ್ ಸಮಸ್ಯೆಗಳಿರ್ತದೆ, ಆ ಸಮಸ್ಯೆಗಳನ್ನೇ ಬಂಡವಾಳ ಮಾಡಿಕೊಂಡು ಅಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಕೂಡ ಒಡೆಯುವಂತ ಸಾಧ್ಯತೆ ಇದೆ. ಇತ್ತೀಚೆಗೆ ಇನ್ನೊಂದು ಸುದ್ದಿ ಕೂಡ ಬರ್ತಾ ಇದೆ, ಅದೇನು ಅಂತ ಹೇಳಿದ್ರೆ ಕಾಂಗ್ರೆಸ್ ಪಕ್ಷದ ಸದ್ಯದಲ್ಲೇ 2 ಹೋಳಾಗ್ತದೆ. ಕಾರಣ ಏನು ಅಂತ ಹೇಳಿದ್ರೆ ಆ ಪಕ್ಷದೊಳಗಡೆ ಇರುವಂತಹ ಭಿನ್ನಮತ ಅಂತಕೊಂಡು ಹೇಳ್ತಾ ಇದ್ದಾರೆ. ನಿಮ್ಗೆ ನೆನಪಿರಬಹುದು, ಬಿಹಾರ್ ಚುನಾವಣೆ ಮುಗಿದ ನಂತರ ವಿಜಯೋತ್ಸವದಲ್ಲಿ ನರೇಂದ್ರ ಮೋದಿ ಅವರು ಒಂದು ಭಾಷಣವನ್ನ ಮಾಡಿದ್ರು. ಆ ಭಾಷಣದ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರು ಒಂದು ವಿಷಯವನ್ನ ಪ್ರಸ್ತಾಪ ಮಾಡಿದ್ರು, ಸದ್ಯದಲ್ಲೇ ಕಾಂಗ್ರೆಸ್ ಪಕ್ಷ ವಿಭಜನೆ ಆಗ್ತದೆ. ಅದಕ್ಕೆ ಪ್ರಮುಖ ಕಾರಣ ಏನು ಅಂತ ಹೇಳಿದ್ರೆ ಕಾಂಗ್ರೆಸ್ ಪಕ್ಷದ ಒಳಗಡೆ ಇರುವಂತಹ ಒಳ ಜಗಳ ಮತ್ತು ಅದರಲ್ಲಿರುವಂತಹ ನಾಯಕತ್ವದ ಸಮಸ್ಯೆ. ಆಗ ಮೋದಿ ಅವರು ಏನ್ ಹೇಳಿದ್ರು ಅಂತ ಹೇಳಿದ್ರೆ, ನನ್ಗೆ ಹಲವಾರು ಕಾಂಗ್ರೆಸ್ನ ಯುವ ನಾಯಕರು ಕಾರಿಡಾರ್ಗಳಲ್ಲಿ ಸಿಗ್ತಾರೆ, ಪಾರ್ಲಿಮೆಂಟ್ ನಲ್ಲಿ ಆ ಕಡೆ ಈ ಕಡೆ ಓಡಾಡುವಾಗ ಅವರೆಲ್ಲರನ್ನು ನಾನು ಸಾಮಾನ್ಯವಾಗಿ ಮಾತಾಡಿಸ್ತಾ ಇರ್ತೇನೆ. ಆ ಸಂದರ್ಭದಲ್ಲಿ ಅವರು ಈ ಪಕ್ಷದಲ್ಲಿ ಅನುಭವಿಸ್ತಾ ಇರುವಂತಹ ಸಮಸ್ಯೆಗಳನ್ನ ಹೇಳ್ಕೊಡ್ತಾ ಇದ್ರು. ಪಾರ್ಲಿಮೆಂಟ್ ಅಧಿವೇಶನದಲ್ಲಿ ನಮ್ಗೆ ಮಾತಾಡ್ಲಿಕ್ಕೆ ಅವಕಾಶವನ್ನ ಕೊಡ್ತಾ ಇಲ್ಲ, ಪಾರ್ಲಿಮೆಂಟ್ ಅಧಿವೇಶನವನ್ನ ಸುಸೂತ್ರವಾಗಿ ನಡೆಸಲಿಕ್ಕೆ ರಾಹುಲ್ ಗಾಂಧಿ ಅವರು ಬಿಡ್ತಾ ಇಲ್ಲ, ಪ್ರತಿದಿನ ಕೂಡ ಅಷ್ಟೇ ಗಲಭೆ ಮಾಡಿ ಯಾವುದೇ ಕಾರಣಕ್ಕೆ ಅಧಿವೇಶನವನ್ನ ನಡೆಸಲಿಕ್ಕೆ ಬಿಡಬೇಡಿ, ಈ ರೀತಿಯಾದಂತ ಇನ್ಸ್ಟ್ರಕ್ಷನ್ಸ್ ನಮ್ಗೆ ಕೊಡ್ತಾರೆ. ಹಾಗಾಗಿ ನಾವು ಅವ್ರ ಮಾತನ್ನ ಕೇಳಬೇಕಾಗಿ ಬರ್ತದೆ. ನಮ್ಮ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ಪಾರ್ಲಿಮೆಂಟ್ ನಲ್ಲಿ ಮಾತಾಡ್ಲಿಕ್ಕೆ ಅವಕಾಶವನ್ನೇ ಕೊಡ್ತಾ ಇಲ್ಲ. ಏನಿದ್ರು ಗಲಭೆಯಲ್ಲೇ ಪಾರ್ಲಿಮೆಂಟ್ ಸೆಷನ್ ಮುಗ್ದೋಗ್ತಾ ಇದೆ. ಆದ್ರಿಂದಾಗಿ ಕ್ಷೇತ್ರದ ಜನತೆ ನಮ್ಮನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಮುಂದಿನ ಚುನಾವಣೆ ಸಂದರ್ಭದಲ್ಲಿ ನಮ್ಗೆ ಗೆಲ್ಲಿಕ್ ಬಹಳಷ್ಟು ಕಷ್ಟ ಆಗ್ತದೆ. ಯಾಕಂದ್ರೆ ಜನರಿಗೆ ಇರುವಂತಹ ಸಂಕಷ್ಟಗಳು, ಅವರಿಗಿರುವಂತಹ ಸಮಸ್ಯೆಗಳನ್ನ ಪಾರ್ಲಿಮೆಂಟ್ ನಲ್ಲಿ ನಮ್ಗೆ ಪ್ರಸ್ತಾಪನೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಅದಕ್ಕೆ ನಮ್ಗೆ ಅವಕಾಶವೇ ಸಿಗ್ತಾ ಇಲ್ಲ. ಕೆಲವರಿಗೆ ಮಾತ್ರ ಮಾತಾಡ್ಲಿಕ್ಕೆ ಅವಕಾಶವನ್ನು ಕೊಡ್ತಾ ಇದ್ದಾರೆ. ಅವರು ಕೂಡ ಅಷ್ಟೇ ರಾಹುಲ್ ಗಾಂಧಿ ಅವರಿಗೆ ಬಕೆಟ್ ಇಟ್ಕೊಂಡಿರುವಂತವ್ರು. ಅದು ಬಿಟ್ಟರೆ ಬೇರೆ ಯಾರಿಗೂ ಕೂಡ ಅವಕಾಶ ಸಿಗ್ತಾ ಇಲ್ಲ. ಅದರಿಂದಾಗಿ ನಾವೆಲ್ಲರೂ ಕೂಡ ರೋಸಿಗೆ ಹೋಗಿದ್ದೇವೆ. ಒಮ್ಮೆ ಈ ಪಕ್ಷದಿಂದ ಹೊರ ಹೋದ್ರೆ ಸಾಕನ್ಸಿದೆ, ಅದಕ್ಕಾಗಿ ಕಾಯ್ತಾ ಇದ್ದೇವೆ. ಈ ರೀತಿ ನನ್ನ ಹತ್ರ ಹೇಳ್ಕೊಂಡಿದ್ದಾರೆ ಅಂತೇಳಿ ನರೇಂದ್ರ ಮೋದಿ ಅವರು ಭಾಷಣದಲ್ಲಿ ಓಪನ್ ಆಗಿ ಹೇಳ್ಕೊಂಡ್ರು. ಅಂದ್ರೆ ಕಾಂಗ್ರೆಸ್ ಪಕ್ಷದ ಒಳಗಡೆ ಬಹಳಷ್ಟು ಸಮಸ್ಯೆಗಳಿದೆ, ಅಲ್ಲಿರುವಂತಹ ಒಂದಿಷ್ಟು ಜನರು ಸಿಡಿದು ಹೊರ ಹೋಗ್ಲಿಕ್ಕೆ ಕಾಯ್ತಾ ಇದ್ದಾರೆ. ಸರಿಯಾದಂತಹ ಅವಕಾಶ ಸಿಕ್ಕಿದ್ರೆ ಅವರೆಲ್ಲರೂ ಕೂಡ ಖಂಡಿತವಾಗಿ ವಾಕೌಟ್ ಮಾಡ್ತಾರೆ ಕಾಂಗ್ರೆಸ್ ಪಕ್ಷದಿಂದ. ಈ ರೀತಿಯಾಗಿ ಒಂದು ಸುಳಿವನ್ನ ನರೇಂದ್ರ ಮೋದಿ ಅವರು ಆ ದಿನ ತಮ್ಮ ಭಾಷಣದಲ್ಲಿ ಕೊಟ್ಟರು. ಅದು ಸದ್ಯದಲ್ಲೇ ಸಂಭವಿಸಿದ್ರು ಕೂಡ ನಾವು ಆಶ್ಚರ್ಯ ಪಡ್ಬೇಕಾಗಿಲ್ಲ. ಸದ್ಯಕ್ಕೆ ನರೇಂದ್ರ ಮೋದಿ ಮುನ್ನುಗ್ತಾ ಇರುವಂತಹ ರೀತಿಯನ್ನ ನೋಡಿದ್ರೆ ಮುಂದಿನ ಚುನಾವಣೆಯಲ್ಲಿ ಪುನಃ NDA ಅಧಿಕಾರಕ್ಕೆ ಬರ್ತದೆ ಅನ್ಸ್ತದೆ. ಹಾಗೇನೆ ನರೇಂದ್ರ ಮೋದಿ ಅವರೇ ಪ್ರಧಾನಮಂತ್ರಿಯಾಗಿ ಪುನರ್ ಆಯ್ಕೆ ಆಗುವಂತ ಸಾಧ್ಯತೆಗಳು ಇದೆ. ಒಂದ್ ವೇಳೆ ನರೇಂದ್ರ ಮೋದಿ ಅವರು ನೇಪಥ್ಯಕ್ಕೆ ಸರಿದ್ರೆ ಖಂಡಿತವಾಗಿ ಅಮಿತ್ ಶಾ ಈ ದೇಶದ ಪ್ರಧಾನಮಂತ್ರಿ ಆಗುವಂತ ಸಾಧ್ಯತೆಗಳು ಜಾಸ್ತಿ ಇದೆ. ಹಾಗೇನೆ ಯೋಗಿ ಆದಿತ್ಯನಾಥ್ ಕೂಡ ಕ್ಯೂ ಅಲ್ಲಿದ್ದಾರೆ. ಸದ್ಯದ ಪರಿಸ್ಥಿತಿಯನ್ನು ನೋಡಿದ್ರೆ ನರೇಂದ್ರ ಮೋದಿ ಸ್ವಲ್ಪ ಸೌಮ್ಯ ಸ್ವಭಾವದವರು. ರಾಹುಲ್ ಗಾಂಧಿ ಅವರ ಮೇಲೆ ನೇರವಾಗಿ ಅವರು ಎಲ್ಲಿಯೂ ಕೂಡ ದಾಳಿಯನ್ನು ನಡೆಸ್ತಾ ಇಲ್ಲ. ರಾಹುಲ್ ಗಾಂಧಿ ಎಷ್ಟೇ ಕೆಣಕಿದ್ರು ಕೂಡ ಅಥವಾ ರಾಹುಲ್ ಗಾಂಧಿ ಅವರು ಎಷ್ಟೇ ತಪ್ಪು ಮಾಡಿದ್ರು ಕೂಡ ಮೋದಿ ಅವರು ಅದ್ರ ಬಗ್ಗೆ ಅಷ್ಟೊಂದು ತಲೆ ಕೆಡಿಸ್ಕೊಂತ ಇಲ್ಲ. ಅವ್ರನ್ನ ಸ್ವಲ್ಪ ಫ್ರೀ ಆಗಿ ಬಿಟ್ಟಿದ್ದಾರೆ ಅಂತ ಹೇಳ್ಬೋದು. ಆದ್ರೆ ಒಂದ್ ವೇಳೆ ಅಮಿತ್ ಶಾ ಅಥವಾ ಯೋಗಿ ಆದಿತ್ಯನಾಥ್ ನಮ್ಮ ದೇಶದ ಪ್ರಧಾನಮಂತ್ರಿ ಆದ್ರೆ
ಅವರು ಖಂಡಿತವಾಗಿ ತುಂಬಾ ಅಗ್ರೆಸಿವ್ ಆಗಿರ್ತಾರೆ. ಹಾಗೆಯೇ ರಾಹುಲ್ ಗಾಂಧಿ ಅವರು ಏನಾದ್ರೂ ಬಾಲ ಬಿಚ್ಚಲಿಕ್ಕೆ ಪ್ರಯತ್ನಿಸಿದ್ರೆ ಖಂಡಿತವಾಗಿ ಅವರ ಬಾಲವನ್ನ ಕತ್ತರಿಸಿ ಹಾಕ್ತಾರೆ. ಅದಲ್ಲದೇನೆ ರಾಹುಲ್ ಗಾಂಧಿ ಅವರು ಇನ್ನೊಂದು ವಿಶ್ವಾಸ ಮೂಡಿರೋದೇನು ಅಂತ ಹೇಳಿದ್ರೆ, ಇತ್ತೀಚೆಗೆ ಕಾಣಿಸ್ಕೊಂಡಿರುವಂತಹ ಈ ಜಿರಳೆ ಪಕ್ಷಕ್ಕೆ ಸಪೋರ್ಟ್ ಮಾಡ್ತಾ ಇರೋರು ಅಥವಾ ಆ ಪಕ್ಷದಲ್ಲಿ ಗುರುತಿಸ್ಕೊಂತ ಇರುವವರು ಎಲ್ಲರೂ ಕೂಡ ಜನ್ಜಿಗಳು. ರಾಹುಲ್ ಗಾಂಧಿ ಅವರು ಬಹಳ ದಿನಗಳಿಂದ ಒಂದು ಕನಸನ್ನ ಕಾಣ್ತಾ ಇದ್ದಾರೆ. ನೇಪಾಳ, ಶ್ರೀಲಂಕಾ ಅಥವಾ ಬಾಂಗ್ಲಾದೇಶದಲ್ಲಿ ಆದಂತಹ ರಾಜಕೀಯ ವಿಪ್ಲವ ಅಂದ್ರೆ ಈ ಜನ್ಜಿಗಳು ನರೇಂದ್ರ ಮೋದಿ ಅವರ ಆಡಳಿತದ ವಿರುದ್ಧವಾಗಿ ಬೀದಿಗಿಳಿತಾರೆ. ಅಲ್ಲಿ ನಡೆದಂತಾನೆ ಇಲ್ಲಿ ಕೂಡ ಬಹುದೊಡ್ಡ ಗಲಭೆ ನಡೀತದೆ. ಆ ಮುಖಾಂತರ ನರೇಂದ್ರ ಮೋದಿ ಅಥವಾ NDA ಪಕ್ಷವನ್ನ ಆಡಳಿತದಿಂದ ಕೆಳಗಿಳಿಸಬಹುದು, ಈ ರೀತಿಯಾದಂತಹ ಕನಸನ್ನ ಕಾಣ್ತಾ ಇದ್ದಾರೆ. ಆ ರೀತಿಯಾಗಿ ಅವರು ಹಲವಾರು ಬಾರಿ ಹೇಳಿಕೆಗಳನ್ನು ಕೂಡ ಕೊಟ್ಟಿದ್ದಾರೆ. ಆದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದಿಷ್ಟು ಜನ ಆಕ್ಟಿವ್ ಆಗಿ ನಾವೇನೋ ಮಾಡ್ತೇವೆ ಅಂತೇಳಿ ಹೊರಟಿದಾರಲ್ಲ, ಅದೇನಿದ್ರು ಕೂಡ ಸೋಷಿಯಲ್ ಮೀಡಿಯಾಕ್ಕೆ ಸೀಮಿತವಾಗಿರ್ತದೆ ಹೊರತು ಅವರೆಲ್ಲರೂ ಕೂಡ ರಸ್ತೆಗೆ ಇಳಿಯೋದು ಇಲ್ಲ, ಗಲಭೆ ಸೃಷ್ಟಿ ಮಾಡುವಂತ ಸಾಧ್ಯತೆ ಇಲ್ಲ. ಕೆಲವು ಪ್ರಮುಖವಾಗಿ ನಮ್ಮ ದೇಶ ನೇಪಾಳ, ಶ್ರೀಲಂಕಾ ಅಥವಾ ಬಾಂಗ್ಲಾದೇಶದ ತರ ದುರ್ಬಲ ದೇಶವಲ್ಲ. ಇಲ್ಲಿ ಆ ರೀತಿಯಾದಂತಹ ಗಲಭೆ ಸೃಷ್ಟಿ ಮಾಡೋದು ಅಷ್ಟೊಂದು ಸುಲಭದ ಕೆಲಸ ಅಲ್ಲ. ಇದು ಕೂಡ ರಾಹುಲ್ ಗಾಂಧಿ ಅವರಿಗೆ ಅರ್ಥ ಆಗ್ಬೇಕಿತ್ತು. ಆದ್ರೆ ರಾಹುಲ್ ಗಾಂಧಿ ಅವರು ಕನಸಿನ ಲೋಕದಲ್ಲಿ ವಿವರಿಸ್ತಾ ಇದ್ದಾರೆ. ದೇಶದಲ್ಲಿರುವಂತಹ ಜನ್ಜಿಗಳು ಈ ಕಾಕ್ರೋಚ್ ಪಾರ್ಟಿ ಜೊತೆ ಸೇರ್ಕೊಂಡು ದೇಶದಲ್ಲಿ ಗಲಭೆಯನ್ನ ಮಾಡ್ತಾರೆ. ಆ ಮುಖಾಂತರ ಇಲ್ಲಿ ಅರಾಜಕತೆ ಸೃಷ್ಟಿ ಆಗ್ತದೆ. ಹಾಗೇನೆ ನರೇಂದ್ರ ಮೋದಿ ಆದಿಯಾಗಿ ಎಲ್ಲಾ ಬಿಜೆಪಿ ಪಕ್ಷದವರು ಒಂದು ವಿಮಾನವನ್ನು ಹಿಡ್ಕೊಂಡು ಯಾವ್ದಾದ್ರು ದೇಶಕ್ಕೆ ಓಡಿ ಹೋಗ್ತಾರೆ. ಈ ರೀತಿಯಾಗಿ ಕನಸು ಕಾಣ್ತಾ ಇದ್ದಾರೆ ಅನ್ಸ್ತದೆ. ಅದು ಖಂಡಿತವಾಗಿ ನಮ್ಮ ದೇಶದಲ್ಲಿ ನಡೆಯುವಂತಹದ್ದಲ್ಲ. ಇದನ್ನ ರಾಹುಲ್ ಗಾಂಧಿ ಅಥವಾ ರಾಹುಲ್ ಗಾಂಧಿ ಸುತ್ತಮುತ್ತ ಇರುವಂತಹ ಈ ಹೊಗಳು ಭಟ್ರು ಇದ್ದಾರಲ್ಲ, ಅವರು ಅರ್ಥ ಮಾಡ್ಕೋಬೇಕು. ಆದ್ರೆ ಈ ಹೊಗಳು ಭಟ್ರು ಇದ್ದಾರಲ್ಲ, ಅವರಿಂದಾಗಿ ರಾಹುಲ್ ಗಾಂಧಿ ಅವರು ಹಾಳಾಗ್ತಾ ಇದ್ದಾರೆ ಅಂತ ನನಗನ್ಸ್ತಾ ಇದೆ. ಅದೇನಲ್ಲಿ ಕಾಂಗ್ರೆಸ್ನ ಕಾರ್ಯಕರ್ತರು ಹಾಗೇನೆ ಕಾಂಗ್ರೆಸ್ ನಾಯಕರು ಎಲ್ಲರೂ ಕೂಡ ರಾಹುಲ್ ಗಾಂಧಿ ಅವರು ಮುಂದಿನ ದಿನಗಳಲ್ಲಿ ಪ್ರಧಾನಮಂತ್ರಿ ಆಗ್ತಾರೆ ಅಂತಕೊಂಡು ಶುಭ ಹಾರೈಸ್ತಾ ಇದ್ದಾರೆ, ಘೋಷಣೆಗಳನ್ನ ಕೂಗ್ತಾ ಇದ್ದಾರೆ. ಇವರ ಘೋಷಣೆ ಈಡೇರ್ತದೆ ಇಲ್ಲೋ ಅನ್ನೋದನ್ನ ನೋಡ್ಲಿಕ್ಕೆ 2029 ನಾವು ಕಾಯ್ಬೇಕಾಗ್ತದೆ. ಇನ್ನೊಂದು ವಿಷಯವನ್ನ ನಾನು ನಿಮ್ಗೆ ಹೇಳಲಿಕ್ಕೆ ಮರ್ತೆ. ಈ ಬರ್ಡೇ ಸಂದರ್ಭದಲ್ಲಿ ಒಂದು ಫೋಟೋ ನನ್ನ ಗಮನ ಸೆಳೀತದೆ. ಏನು ಅಂತ ಹೇಳಿದ್ರೆ, ರಾಹುಲ್ ಗಾಂಧಿ ಅವರಿಗೆ ಪರಶುರಾಮನ ವೇಷ ಹಾಕಿದ್ರು. ಒಂದು ಕೈಲಿ ಪರಶುವನ್ನು ಕೊಟ್ಟಿದ್ದಾರೆ, ಇನ್ನೊಂದು ಕೈಲಿ ಅವರು ಸಂವಿಧಾನವನ್ನು ಹಿಡ್ಕೊಂಡಿದ್ದಾರೆ. ಈ ಸಂವಿಧಾನವನ್ನ ಹಿಡ್ಕೊಂಡು ಪರಶುವನ್ನ ಹಿಡ್ಕೊಂಡು ಇವರು ದಿಗ್ವಿಜಯಕ್ಕೆ ಹೊರಟ ರೀತಿಯಲ್ಲಿ ಕಾಣಿಸ್ತಾ ಇದೆ. ಅಂದ್ರೆ ಆ ಪೋಷಾಕು ಇದೆಯಲ್ಲ, ಯುದ್ಧಕ್ಕೆ ಹೊರಟ ರೀತಿಯಲ್ಲಿ ಕಾಣಿಸ್ತಾ ಇತ್ತು. ಹಾಗಾದ್ರೆ ಯಾರ ಮೇಲೆ ಯುದ್ಧ ಮಾಡ್ಲಿಕ್ಕೆ ಹೊರಟಿದ್ದಾರೆ? ತಮ್ಮ ಇಂಡಿ ಒಕ್ಕೂಟದಲ್ಲಿರುವಂತಹ ಸಹ ಸದಸ್ಯರ ವಿರುದ್ಧ ಯುದ್ಧ ಮಾಡ್ಲಿಕ್ಕೆ ಹೊರಟಿದಾರ ಅಥವಾ NDA ವಿರುದ್ಧ ಯುದ್ಧ ಮಾಡ್ಲಿಕ್ಕೆ ಹೊರಟಿದಾರ? ಈ ರೀತಿಯಾದಂತಹ ಸಂಶಯ ನನ್ನ ಮನಸ್ಸಿನಲ್ಲಿ ಮೂಡ್ತು. ನಿಮ್ಗೆ ಏನಿಸ್ತದೆ, ಇವರು ಯಾರ ವಿರುದ್ಧ ಯುದ್ಧ ಮಾಡ್ಲಿಕ್ಕೆ ಹೊರಟಿದ್ದಾರೆ? ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೆ ಇಲ್ಲಿ ನಾನು ಹಂಚಿಕೊಂಡಂತ ವಿಷಯ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ, ಜೈ ಹಿಂದ್.